ಹೆಚ್ಚಿನ ಜಾಗರೂಕತೆ ಮೀನರಾಶಿಯವರಿಗೆ ಬೇಕಾಗ್ತದೆ. ಯಾಕೆಂದ್ರೆ ಶನಿ ಮತ್ತೆ ಚಂದ್ರ ವಿಷಮ ಯೋಗದಲ್ಲಿ ಸೇರ್ತಾರೆ ಈ 3 ದಿನಗಳ ಕಾಲ. ಏನ್ ಮಾಡಬೇಕು? ಜಾಗರೂಕತೆ, ಸಾಲ ಕೊಡೋದು, ಸಾಲ ತಗೊಳ್ಳೋದು, ಕೌಟುಂಬಿಕವಾಗಿರ್ತಕ್ಕಂಥ ಸದಸ್ಯರಲ್ಲಿ ಆರೋಗ್ಯ ಪೂರ್ಣ ಆಗಬೇಡಿ, ಚೆನ್ನಾಗಿರಲ್ಲ ಏನು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಓಂ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಂ ಭದ್ರಂ ಮೃತ್ಯುಮೂರ್ತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಆಗಿ ಅಂತ ಹೇಳಿ, ಈ ಜುಲೈ 26ರ ಮೀನರಾಶಿ ಅಂದ್ರೆ ಕಡೆ ರಾಶಿ ಮೀನರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ನೋಡಲಾಗಿ, ಇದೇ ಜುಲೈ 16 ತನಕ ಮಿಥುನ ರಾಶಿಯಲ್ಲಿ ಸೂರ್ಯ ಭಗವಂತ, ನಂತರ ಕಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇದೇ ಕಟಕ ರಾಶಿಯಲ್ಲಿ ಗುರುಗ್ರಹ ಈ ವರ್ಷ ಈ ತಿಂಗಳಾಂತ್ಯವರೆಗೂ ಸಂಚಾರವನ್ನ ಮಾಡ್ತಾ ಇದೆ. ನಿಮ್ಮ ರಾಶಿಯಲ್ಲಿ ಅಂದ್ರೆ ಮೀನ ರಾಶಿಯಲ್ಲಿ ವರ್ಷಾಂತ್ಯದವರೆಗೂ ಮೀನ ರಾಶಿಯಲ್ಲಿ 26ರ ನಂತರ ಹಿಮ್ಮುಖ ಸಂಚಾರವನ್ನ ನಿಮ್ಮ ರಾಶಿಯಲ್ಲಿ ಶನಿ ಭಗವಂತ ಮಾಡ್ತಾ ಇದ್ದಾರೆ. ಇನ್ನ ಬುಧ ಗ್ರಹ 7ರಿಂದ ಮಿಥುನ ರಾಶಿಯಲ್ಲಿ, 4ರಿಂದ ಸಿಂಹ ರಾಶಿಯಲ್ಲಿ ಶುಕ್ರ ಗ್ರಹ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಮೀನ ರಾಶಿಯವರಿಗೆ ಈ ಜುಲೈ ತಿಂಗಳು ಹೇಗಿದೆ ಫಲಾಫಲ ನೋಡೋಣ. ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ಶನಿ ಭಗವಂತ ಸಾಡೆ ಎಲ್ಲ ಬಿಟ್ಟು ಕೊನೆ ಭಾಗದಲ್ಲಿ ನೀವು ಕೂಡ ಇದ್ದಾರೆ. ಹಾಗಿದ್ರೆ ನಿಮಗೆ ಹೇಗಿದೆ ಫಲಾಫಲಗಳನ್ನ ಈ ತಿಂಗಳು ಸ್ವಲ್ಪ ಮಿಶ್ರ ಫಲಗಳು ನಿಮಗೆ ದೊರಕುತ್ತೆ. ವಿಶೇಷವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೀನ ರಾಶಿಯವರು ವಿಶೇಷವಾಗಿ ಶನಿ ಮತ್ತೆ ಚಂದ್ರನ ವಿಷಮ ಯೋಗದಿಂದ 6ರಿಂದ 8 ಜುಲೈ 6ನೇ ದಿವಸದಿಂದ 8ರ ಈ 3 ದಿನಗಳ ಕಾಲ ಹೆಚ್ಚಿನ ಜಾಗರೂಕತೆ ಮೀನರಾಶಿಯವರಿಗೆ ಬೇಕಾಗ್ತದೆ. ಯಾಕೆಂದ್ರೆ ಶನಿ ಮತ್ತೆ ಚಂದ್ರ ವಿಷಮ ಯೋಗದಲ್ಲಿ ಸೇರ್ತಾರೆ ಈ 3 ದಿನಗಳ ಕಾಲ. ಏನ್ ಮಾಡಬೇಕು? ಜಾಗರೂಕತೆ, ಸಾಲ ಕೊಡೋದು, ಸಾಲ ತಗೊಳ್ಳೋದು, ಕೌಟುಂಬಿಕವಾಗಿರ್ತಕ್ಕಂಥ ಸದಸ್ಯರಲ್ಲಿ ಆರೋಗ್ಯ ಪೂರ್ಣ ಆಗಬೇಡಿ, ಚೆನ್ನಾಗಿರಲ್ಲ ಏನು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಆರೋಗ್ಯ ಕೂಡ 6ರಿಂದ 8 ಈ 3 ದಿನಗಳ ಕಾಲ ಕಠಿಣವಾದ ಎಚ್ಚರಿಕೆಯಿಂದ ಇರ್ತಕ್ಕಂಥ ಕಾಲ. ಮತ್ತೆ ಅದರೊಂದಿಗೆ ಈ 27ರಿಂದ ಹಿಮ್ಮುಖ ಸಂಚಾರ ಶನಿ ಮಾಡ್ತಾ ಇರೋದ್ರಿಂದ 27, 28 ಈ 2 ದಿನಗಳು 6ರಿಂದ 8, 27, 28 ಪ್ರಮುಖವಾದ ನಿರ್ಧಾರಗಳಿಂದ ಸ್ವಲ್ಪ ಹಿಂಜರಿಯಿರಿ, ಸ್ವಲ್ಪ ಹಿಂದೆ ಇರಿ. ಯಾವುದೇ ಪ್ರಮುಖವಾದ ನಿರ್ಧಾರಗಳನ್ನ ತಗೊಂಬೇಡಿ. ಈ ವೃತ್ತಿರಂಗ ಮತ್ತೆ ಉದ್ಯೋಗ ರಂಗದಲ್ಲಿ ನೋಡೋದಾದ್ರೆ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮ್ಮ ಸಹೋದ್ಯೋಗಗಳಿಂದ ಬರ್ತವೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಹಣಕಾಸಿನ ವಿಚಾರ 10ರಿಂದ ನಿಮಗೆ ಅನುಕೂಲವಾಗುತ್ತಾ, ಈ ಜುಲೈ 10ರಿಂದ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗ್ತದೆ. ಆದ್ರೆ ಅನಗತ್ಯವಾದ ಖರ್ಚುಗಳಿಂದ ಸ್ವಲ್ಪ ದೂರ ಇರಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಹೂಡಿಕೆಗಳಿಂದ ಸ್ವಲ್ಪ 10ನೇ ತಾರೀಕಿನ ಮೇಲೆ ಯೋಚನೆ ಮಾಡಿ. ಹೂಡಿಕೆಗಳಿಂದ ಅದರಿಂದ ಹೆಚ್ಚಿನ ಲಾಭ ಕೂಡ ನಿಮಗೆ ದೊರಕುತ್ತೆ. ಇನ್ನ ಆರೋಗ್ಯದ ಕಡೆ ನೋಡೋದಾದ್ರೆ ಮಾನಸಿಕವಾದ ಚಿಂತೆ ನಿಮಗೆ ಮೀನರಾಶಿಯವರಿಗಿದೆ. ಹೃದಯ ಸಂಬಂಧವಾಗಿರ್ತಕ್ಕಂಥದ್ದು ಮತ್ತೆ ಹೊಟ್ಟೆಗೆ ಸಂಬಂಧವಾಗಿರ್ತಕ್ಕಂಥ ಕಾಯಿಲೆಗಳಿಂದ ಬಳಲ್ತೀರಿ. ಸಣ್ಣ ಪುಟ್ಟ ವಿಷಯಗಳು ಕೂಡ ಹೆಚ್ಚಿನ ಜಾಗರೂಕತೆ ಬೇಕು. ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು, ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು, ಯೋಗವನ್ನ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನ ಅಭ್ಯಾಸ ಮಾಡಿದ್ರೆ ಮೀನರಾಶಿಯವರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಇನ್ನ ರಾಜಕೀಯದಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾಗಿ 6ರಿಂದ 8 3 ದಿನಗಳ ಕಾಲ, 27, 28 ಈ 5 ದಿನಗಳ ಕಾಲ, ಈ ಜುಲೈ ತಿಂಗಳಲ್ಲಿ 5 ದಿನಗಳ ಕಾಲ ಯಾವುದೇ ಉನ್ನತವಾಗಿರ್ತಕ್ಕಂಥ ನಿರ್ಧಾರಗಳನ್ನ ರಾಜಕೀಯದಲ್ಲಿ ರಂಗದಲ್ಲಿರ್ತಕ್ಕಂಥವ್ರು ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ಗೆ ಅದರಿಂದ ಅನಾನುಕೂಲ ಹೆಚ್ಚಾಗಿರ್ತದೆ. ತದನಂತರ ನಿಮಗೆ ಶನಿ ಭಗವಂತ ಇದನ್ನಪ್ಪ ನಮ್ಮ ರಾಶಿ ಶನಿ ಇದ್ದಾರೆ ಹಂಗಿದ್ರೆ ಎಲ್ಲ ಕೆಟ್ಟದಾಗುತ್ತೆ, ಖಂಡಿತ ಇಲ್ಲ. ಹಿಮ್ಮುಖ ಸಂಚಾರ ಮಾಡೋದ್ರಿಂದ ನಿಮಗೆ ಒಳ್ಳೆಯದನ್ನೇ ಭಗವಂತ ಮಾಡ್ತಾರೆ. ಅಂದ್ರೆ ಯಾವುದೇ ಒಳ್ಳೆಯದಾಗ್ಲಿ ಕೆಟ್ಟದ್ದಾಗ್ಲಿ ಮಾಡಿದ್ರೆ ಸಮತೋಲನವನ್ನ ಭಗವಂತ ಕಾಪಾಡ್ಕೊಳ್ತಾರೆ. ಇನ್ನ ವಿದ್ಯಾರ್ಥಿ ರಂಗದಲ್ಲಿ ಇರ್ತಕ್ಕಂಥವ್ರು ಕೂಡ ಹೆಚ್ಚಿನ ಜಾಗರೂಕತೆ ಬೇಕಾಗ್ತದೆ. ಆದ್ರೆ ಪರಿಹಾರ ಏನಪ್ಪಾ ಆಗಿದ್ರೆ ಅಂತಂದ್ರೆ ಈ ಶನಿಯ ನಕ್ಷತ್ರ ದಿವಸ ನಾನು ಹೇಳ್ತೇನೆ ಯಾವತ್ತು ಶನಿಯ ನಕ್ಷತ್ರ ಅಂದ್ರೆ ಆ ಶನಿಯ ನಕ್ಷತ್ರ ದಿವಸ ಶನಿ ಶಾಂತಿಯನ್ನ ಮಾಡ್ತಕ್ಕಂಥದ್ದು, ಅಥವಾ ಶನಿವಾರ ದಿವಸ ಶನಿ ಭಗವಂತರಿಗೆ ಎಳ್ಳೆಣ್ಣೆ ಸಮರ್ಪಣೆಯನ್ನ ಮಾಡ್ತಕ್ಕಂಥದ್ದನ್ನ ಮಾಡಿ ಒಳ್ಳೇದಾಗ್ತದೆ. ಶುಭವಾಗಲಿ, ಒಳ್ಳೇದಾಗ.